ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಭಾಂಗಣದ ಭವನದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಸಂಜೀವಿನಿ ಡೇ NRLM ಯೋಜನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ ಇಡಲು ಸ್ವಸಹಾಯ ಗುಂಪುಗಳ ಪಾತ್ರ ಅಪಾರವಾದುದು. ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸರ್ಕಾರದಿಂದ ಹಲವು ಯೋಜನೆ ಜಾರಿ. ಸಿಇಒ ಡಾಕ್ಟರ್ KN ಅನುರಾಧ. ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರವು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಮೂಲಕ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ KN ಅನುರಾಧ ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಸಂಜೀವಿನಿ ಡೇ NRLM ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳಡಿ ಕಾರ್ಯನಿರ್ವಹಿಸುತ್ತಾ ಇರುವ ಸಮುದಾಯದ ಸಿಬ್ಬಂದಿಗಳಿಗೆ ಸರ್ಕಾರದ ವಿವಿಧ ಇಲಾಖಾ ಕಾರ್ಯಕ್ರಮಗಳ ಒಗ್ಗೂಡಿಸುವಿಕೆಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮಗಳ ಅಭಿವೃದ್ಧಿಯಿಂದ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ಒಕ್ಕೂಟಗಳನ್ನು ರಚಿಸಿಕೊಂಡು ಗ್ರಾಮ ಮಟ್ಟದಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಆರ್ಥಿಕ ಶಕ್ತಿ ತುಂಬಲಾಗ್ತಾ ಇದೆ. ಮಹಿಳೆಯರು ಸ್ವಾವಲಂಬಿಯಾಗಿ ದುಡಿದು ಆರ್ಥಿಕವಾಗಿ ಸದೃಢರಾಗಬೇಕು. ಆರ್ಥಿಕವಾಗಿ ಸ್ವಾತಂತ್ರ್ಯಳಾಗದಿದ್ದರೆ ಎಂದಿಗೂ ಅವಳು ಸಬಲಳಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಸರ್ಕಾರ ಮಹಿಳೆಯರಿಗೆ NRLM ಯೋಜನೆಯಡಿ ಹಲವಾರು ಉಚಿತ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಮತ್ತು ಮಹಿಳೆಯರು ಸ್ವ ಉದ್ಯೋಗ ನಡೆಸಲು ಸ್ವಸಹಾಯ ಸಂಘಗಳ ಮೂಲಕ ಸಾಲ ಸೌಲಭ್ಯವನ್ನು ನೀಡ್ತಾ ಇದೆ. ಅದರಂತೆಯೇ ಜಿಲ್ಲೆಯಲ್ಲಿ 6,000 ಸ್ವಸಹಾಯ ಸಂಘಗಳಿದ್ದು ಅದರಲ್ಲಿ 60,000 ಜನ ಮಹಿಳಾ ಸದಸ್ಯರು ಇದ್ದಾರೆ. ಸ್ವಸಹಾಯ ಸಂಘಗಳು 2017-18ರಿಂದ ಇದುವರೆಗೂ ಜಿಲ್ಲೆಯಲ್ಲಿ 50 ಕೋಟಿ ವಹಿವಾಟನ್ನು ನಡೆಸಿದ್ದಾರೆ. 31 ಕೋಟಿ ಹಣವನ್ನು ಸಾಲ ಪಡೆದಿದ್ದು ಸದ್ಯ 21 ಕೋಟಿ ಹಣ ಮರುಪಾವತಿಯಾಗಿದೆ. ಹಾಗಾಗಿ ಮರುಪಾವತಿ ಇನ್ನು ಹೆಚ್ಚು ನಡೆಸುವಂತೆ ಮಹಿಳಾ ಸಂಘದ ಸದಸ್ಯರಿಗೆ ತಿಳಿಸಿದ್ರು. SVEP ಯೋಜನೆ. ಈ ಯೋಜನೆಯಡಿ 2,400 ಮಹಿಳಾ ಉದ್ಯಮಿಗಳು ಸಾಲ ಪಡೆದು ಸ್ವ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ಭಾಗ್ಯ ಎಂಬುವರು ಸ್ವಸಹಾಯ ಸಂಘದಿಂದ SVEP ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆದು ಶುಭ ಸಮಾರಂಭಗಳಿಗೆ ಹೂವಿನ ಅಲಂಕಾರವನ್ನು ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇವರು ಲಾಭವನ್ನು ಗಳಿಸಿದ್ದಾರೆ. ಹಾಗೆಯೇ ಮಂಜಮ್ಮ ಅವರು ಈ ಯೋಜನೆಯಿಂದ ಸಾಲ ಪಡೆದು ಊಟದ ತಟ್ಟೆ ತಯಾರಕ ಯಂತ್ರವನ್ನು ಖರೀದಿಸಿ ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಹ ಅಧಿಕ ಲಾಭವನ್ನು ಗಳಿಸಿದ್ದಾರೆ. PMFM ಈ ಯೋಜನೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಸಾಲ ಪಡೆದು ಸ್ವ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ರಾಧಿಕಾ ಜಗದೀಶ್ವರಿ ಸ್ವಸಹಾಯ ಸಂಘ ಇವರು ಹಪ್ಪಳ ಮಾರಾಟವನ್ನು ಮಾಡ್ತಾ ಇದ್ದು ಇದರಿಂದ ಸಹ ಲಾಭವನ್ನು ಗಳಿಸಿದ್ದಾರೆ. ಕೂಸಿನ ಮನೆ. ಅನೇಕ ಮಹಿಳೆಯರು ಮಕ್ಕಳನ್ನ ನೋಡ್ಕೊಳ್ತಲೇ ದುಡಿದು ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ದುಡಿಯುವ ಆಸೆ ಇದ್ರೂ ಕೆಲಸಕ್ಕೆ ಹೋಗಲು ಆಗ್ತಾ ಇಲ್ಲ. ಅದಕ್ಕಾಗಿ ಕೂಸಿನ ಮನೆಯನ್ನ ಪ್ರಾರಂಭಿಸಿದ್ದು ಮಹಿಳೆಯರು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಿ ಬರಬಹುದು. ಇದರಿಂದ ಮಹಿಳೆಯು ಆರ್ಥಿಕವಾಗಿ ಸಬಲಳಾಗಬಹುದು. SWM ಯೋಜನೆಯ ಸ್ವಚ್ಛ ವಾಹಿನಿ ವಾಹನವನ್ನು ಮಹಿಳೆಯರೇ ಚಲಾಯಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ನಲ್ ಜಲ್ ಮಿತ್ರ ಯೋಜನೆಯಡಿ ಮಹಿಳೆಯರು ತರಬೇತಿಯನ್ನು ಪಡೆದು ಕೆಲಸ ಮಾಡಬಹುದಾಗಿದ್ದು ಈ ಎಲ್ಲಾ ಯೋಜನೆಗಳು ಸದುಪಯೋಗ ಪಡೆದುಕೊಳ್ಳಿ ಮಹಿಳೆಯರಿಗೆ ತಿಳಿಸಿದ್ರು. ಸ್ವಸಹಾಯ ಗುಂಪುಗಳ ಕೊಡುಗೆ. ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರನ್ನ ಸಣ್ಣ ಗುಂಪುಗಳಾಗಿ ಸಂಘಟಿಸುವ ಮೂಲಕ ಆರ್ಥಿಕವಾಗಿ ಪುನಶ್ಚೇತನಗೊಳಿಸೋದು ಸ್ವಸಹಾಯ ಸಂಘಗಳ ಮುಖ್ಯ ಗುರಿ. ಮಹಿಳೆಯರು ಸುಸ್ಥಿರವಾದ ಉದ್ಯೋಗಗಳನ್ನು ಕೈಗೊಳ್ಳಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಬ್ಯಾಂಕ್ ಸಂಪರ್ಕ ಸೇವೆ, ಉದ್ಯಮದಾರರಾಗಿ ಬೆಳೆಯುವಲ್ಲಿ ಸೂಕ್ತ ಜ್ಞಾನ, ಕೌಶಲ್ಯ ಮತ್ತು ಅವಕಾಶಗಳನ್ನು ಒದಗಿಸಲಾಗುತ್ತದೆ. ಸ್ವಸಹಾಯ ಸಂಘಗಳಲ್ಲಿ ಎಲ್ಲಾ ಸದಸ್ಯರಿಗೂ ಸಮಾನ ಅವಕಾಶವನ್ನು ನೀಡಲಾಗಿದ್ದು ಎಲ್ಲರಿಗೂ ಸಮಾನ ಸೌಲಭ್ಯ ಸಿಗಬೇಕು ಅಂತ ಹೇಳಿ ತಿಳಿಸಿದರು. ಹಾಗೆಯೇ ಸರ್ಕಾರದ ಯೋಜನೆಗಳ ಬಗ್ಗೆ ಗ್ರಾಮ ಮಟ್ಟದಲ್ಲಿ ಎಲ್ಲರಿಗೂ ಅರಿವನ್ನ ಮೂಡಿಸಿ ಎಂದು ಸ್ವ ಸಂಘಗಳ ಸದಸ್ಯರಿಗೆ ಸೂಚಿಸಿದರು.
ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್ ಅವರು ಮಾತನಾಡಿ, NRLM ಒಂದು ದೊಡ್ಡ ಆಲದ ಮರದ ರೀತಿ ಸವಿಸ್ತಾರವಾಗಿ ಬೆಳೆಯುತ್ತಿದೆ. ಈ ಯೋಜನೆಯಡಿ ಪ್ರಮುಖವಾಗಿ ಮಹಿಳೆಯರು ಸ್ವತಂತ್ರವಾಗಿ ಬದುಕಲು ಆಸರೆಯಾಗಿದೆ. ಸಮಾಜದಲ್ಲಿ ಇರುವ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡುವ ಒಂದು ಆಶಯ ನಮ್ಮದು. ಇದೀಗ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮಹತ್ತರವಾದ ಹೆಜ್ಜೆಯನ್ನ ಇಡ್ತಿರೋದು ಸಂತೋಷದ ವಿಷಯ. ಹಾಗೆ ಹೆಣ್ಣು ಮತ್ತು ಗಂಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಮಹಿಳೆಯರನ್ನ ಎಲ್ಲಾ ಕ್ಷೇತ್ರದಲ್ಲಿ ಸಮಾನವಾಗಿ ಕಾಣಬೇಕು. ಇದರ ಜೊತೆಗೆ ಸ್ವಸಹಾಯ ಸಂಘಗಳ ಮೂಲಕ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಶೆಡ್ಡುಗಳನ್ನು ನಿರ್ಮಿಸಲು ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಇದೇ ರೀತಿ ಇನ್ನು ಉತ್ತಮ ತರಬೇತಿಯನ್ನ ಪಡೆಯಬೇಕು ಅಂತ ಹೇಳಿ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಸಯೀದಾ ಆಯಿಷಾ, ಸೆಂಟ್ರಲ್ ಫಾರ್ ಸ್ಟೆಬಿಲೇಷನ್ ಡೆವಲಪ್ಮೆಂಟ್ ಜನರಲ್ ಮ್ಯಾನೇಜರ್ ಸತ್ಯನಾರಾಯಣ್, ಯೋಜನಾ ನಿರ್ದೇಶಕರಾದ ವಿಠಲ್ ಕಾವಳೆ, ಮುಖ್ಯ ಯೋಜನಾಧಿಕಾರಿ ರಾಮಕೃಷ್ಣಯ್ಯ, ಕೈಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರಾದ ನರೇಂದ್ರ ಬಾಬು, ಕೃಷಿ ಇಲಾಖೆ ಉಪನಿರ್ದೇಶಕರಾದ ಗಾಯತ್ರಿ, ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಲಕ್ಷ್ಮಣ್, ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಚಿಕ್ಕಣ್ಣ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ರಾಮೋಜಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸ್ವಸಹಾಯ ಸಂಘಗಳ ಸದಸ್ಯರು, ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಂಥಾಲಯ ನಿರ್ವಹಣೆ ಕುರಿತು ತರಬೇತಿ ಕಾರ್ಯಾಗಾರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಂಡವಾಳ ಹೂಡಿಕೆಗಾಗಿ ರಾಜ್ಯಗಳಿಗೆ ವಿಶೇಷ ಸಹಾಯದ ಯೋಜನೆಯಡಿ ಹೊಸದಾಗಿ ಪ್ರಾರಂಭಿಸ್ತಾ ಇರುವ ಗ್ರಾಮ ಗ್ರಂಥಾಲಯಗಳ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಂಥಾಲಯದ ಮೇಲ್ವಿಚಾರಕರುಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಿಇಒ ಅನುರಾಧ ಅವರು, ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಮಯಕ್ಕೆ ಸರಿಯಾಗಿ ಗ್ರಂಥಾಲಯವನ್ನ ತೆರೆಯಬೇಕು. ಗ್ರಂಥಾಲಯವನ್ನ ಅಚ್ಚುಕಟ್ಟಾಗಿ ಪುಸ್ತಕಗಳ ಜೋಡಣೆ, ಸ್ವಚ್ಛತೆಯನ್ನ ಕಾಪಾಡಬೇಕು. ಓದುಗರು ಬಂದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು. ಸರ್ಕಾರದಿಂದ ಬರುವ ಎಲ್ಲಾ ಪುಸ್ತಕಗಳನ್ನ ಆಯಾ ಪಂಚಾಯಿತಿಯ PDOಗಳ ಬಳಿ ಗ್ರಂಥಾಲಯದ ಮೇಲ್ವಿಚಾರಕರು ಅಥವಾ ಪಾಲಕರು ನೋಂದಾಯಿಸಿಕೊಂಡು ಪಡೆದುಕೊಳ್ಳಬೇಕು. ಗ್ರಂಥಾಲಯಗಳ ಮೇಲ್ವಿಚಾರಣೆ ಹಾಗೂ ಬೇಕಾಗುವ ಸೌಲಭ್ಯಗಳ ಸಂಪೂರ್ಣ ಜವಾಬ್ದಾರಿ PDOಗಳದ್ದು ಅಂತ ಹೇಳಿ ತಿಳಿಸಿದ್ರು. ಅಲ್ಲಿಂದಾನೇ ಈ ಸೈಕಲ್ ಸ್ಟಾರ್ಟ್ ಆಗೋದು. ಸೊ ಬೇರೆ ಯಾರು ಹೇಳ್ತೀರಾ SVP ತಗೊಂಡಿರೋರು ಏನ್ ಮಾಡಿದೀರಾ ಅಂತ? ಇದನ್ನ ನಾನು ಯಾಕೆ ನಿಮಗೆ ಮಾತಾಡಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೀವು ಸುಮಾರು ಒಂದು 700 ಜನ ಬಂದಿದ್ದೀರಾ ಅಂತ ಕಾಣುತ್ತೆ. 500ರಿಂದ 700 ಜನ ಬಂದಿದ್ದೀರಾ. ನಾನು ನೆಲಜಲ್ ಮಿತ್ರ ಟ್ರೈನಿಂಗ್ ಮುಗಿಸ್ತಿದ್ದೀವಿ. ಪಂಚಾಯತಿ ಕಡೆನೂ ಟ್ರೈನಿಂಗ್ ಮುಗಿಸಿದ್ದೀವಿ. ಏನ್ ಮಾಡ್ತೀರಮ್ಮ ನೆಲಜಲ್ ಮಿತ್ರ ಅಲ್ಲಿ? ಏನು ನಿಮ್ ಕೆಲಸ ಏನು? ನಮಗೆ ಗೊತ್ತಿರೋದು ಎಲ್ಲಾದ್ರೂ ಪೈಪ್ ಲೀಕೇಜ್ ಇದ್ರೆ ಅದನ್ನ ನಿಲ್ಲಿಸಿ ಮಾಡಿಸೋ ಅಂಥದ್ದು. ಮತ್ತೆ ಇವಾಗ ನೀರು ಮೋಟ್ರ್ ಹಾಕ್ತಿದಾರಲ್ಲ ಮ್ಯಾಮ್, ಬಿಲ್ ಕಲೆಕ್ಟ್ ಮಾಡೋ ಅಂಥದ್ದು ಹೇಳಿದ್ದಾರೆ. ಅದನ್ನೆಲ್ಲ ಕಲ್ತಿದ್ದೀರಾ? ಹಾಂ ಮ್ಯಾಮ್, ಟ್ರೈನಿಂಗ್ ಮಾಡ್ತೀರಾ ಕಾನ್ಫಿಡೆಂಟ್ ಆಗಿ? ಹಾಂ ಮ್ಯಾಮ್. ಈಗ ನೋಡಿ, ನಿಮ್ಗೆ ಎಲ್ಲರಿಗೂ ಫಸ್ಟ್ ಏನು, ಎಷ್ಟು ಜನ ಬೇಕು ಈಗ ಪುರುಷರು ಬರೋದಕ್ಕೆ? ಕರೆಕ್ಟಾ ಇಲ್ವಾ? ಆದ್ರೆ ಸರ್ಕಾರದ ಮಟ್ಟದಲ್ಲಿ ಈ NRLM ಡ್ರೈವ್ ಮಾಡ್ತಾ ಇರುವಂತಹ ಬಹಳ ಏನಂತಾರೆ ಅದನ್ನ ಬಹಳ ಪ್ರೋಗ್ರೆಸಿವ್ ಅಧಿಕಾರಿಗಳಿದ್ದಾರೆ ನಮ್ಮ ಸರ್ಕಾರದಲ್ಲಿ. ಅವರು ಇವತ್ತಿಂದು ಇನ್ನು 10 ವರ್ಷ ಅಲ್ಲ, ಇನ್ನು 20-30 ವರ್ಷದ ಯೋಚನೆಯನ್ನ ಮಾಡಿ ಈ ತರ ಯೋಜನೆಗಳನ್ನ ಮಂಜೂರಿಗೆ ತರ್ತಾ ಇದ್ದಾರೆ. ಸೊ ಯಾಕೆ ನಾವು ಮಹಿಳೆಯರೇ ಬರ್ಬೇಕು ಅಂತ ಅನ್ಕೊಳ್ತಾ ಇದೀವಿ? ಅದೊಂದು ಸ್ಟಿಗ್ಮಾನ ನಾವು ಬ್ರೇಕ್ ಮಾಡ್ಬೇಕು. ನಿಮ್ ಮನೇಲಿ ಈಗ ನೀವು ಹೆಣ್ಮಕ್ಳಿಗೆ 2 ವೀಲರ್ ಡ್ರೈವ್ ಮಾಡಕ್ ಕೊಡ್ತೀರಾ? ಎಷ್ಟು ಜನ ಕೊಡ್ತೀರಾ? ಎಷ್ಟು ದೂರ ಓಡ್ಸಕ್ ಕೊಡ್ತೀರಾ? ಕಾರ್ ಎಷ್ಟು ಜನ ಕೊಡ್ತೀರಾ? ಇಲ್ಲ, ಇರೋರು ಅಟ್ಲೀಸ್ಟ್ ಕೊಡ್ತೀರಾ ನೀವು? ನೀವೇ ಯೋಚನೆ ಮಾಡ್ಕೊಳ್ಳಿ. ಈ ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ತಾ ಇಲ್ಲ. ನಾವೆಲ್ಲರೂ ಒಂದು ಸೊಸೈಟಿಯಲ್ಲಿ ಇದ್ದೀವಿ. ಈ ಸ್ಟಿಗ್ಮಾನ ಓವರ್ಕಮ್ ಮಾಡ್ಬೇಕು. ಹೆಣ್ಮಕ್ಳು ಆದಷ್ಟು ಇದನ್ನ ನಾನು ಯಾಕೆ ನಿಮಗೆ ಮಾತಾಡಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೀವು ಸುಮಾರು ಒಂದು 700 ಜನ ಬಂದಿದ್ದೀರಾ ಅಂತ ಕಾಣುತ್ತೆ. 500ರಿಂದ 700 ಜನ ಬಂದಿದ್ದೀರಾ. ನಾನು ನೆಲಜಲ್ ಮಿತ್ರ ಟ್ರೈನಿಂಗ್ ಮುಗಿಸ್ತಿದ್ದೀವಿ. ಪಂಚಾಯತಿ ಕಡೆನೂ ಟ್ರೈನಿಂಗ್ ಮುಗಿಸಿದ್ದೀವಿ. ಏನ್ ಮಾಡ್ತೀರಮ್ಮ ನೆಲಜಲ್ ಮಿತ್ರ ಅಲ್ಲಿ? ಏನು ನಿಮ್ ಕೆಲಸ ಏನು? ನಮಗೆ ಗೊತ್ತಿರೋದು ಎಲ್ಲಾದ್ರೂ ಪೈಪ್ ಲೀಕೇಜ್ ಇದ್ರೆ ಅದನ್ನ ನಿಲ್ಲಿಸಿ ಮಾಡಿಸೋ ಅಂಥದ್ದು.
ಮತ್ತೆ ಇವಾಗ ನೀರು ಮೋಟ್ರ್ ಹಾಕ್ತಿದಾರಲ್ಲ ಮ್ಯಾಮ್, ಬಿಲ್ ಕಲೆಕ್ಟ್ ಮಾಡೋಂಥದ್ದು ಹೇಳಿದ್ದಾರೆ. ಅದನ್ನೆಲ್ಲ ಕಲ್ತಿದ್ದೀರಾ? ಹಾಂ ಮ್ಯಾಮ್, ಟ್ರೈನಿಂಗ್ ಮಾಡ್ತೀರಾ ಕಾನ್ಫಿಡೆಂಟ್ ಆಗಿ? ಹಾಂ ಮ್ಯಾಮ್. ಈಗ ನೋಡಿ, ನಿಮ್ಗೆ ಎಲ್ಲರಿಗೂ ಅಷ್ಟು ಕೆಲಸ ಕಾರ್ಯಗಳನ್ನ ಮಾಡಬಹುದು, ಏನನ್ನೆಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡಬಹುದು, ಅಸೆಟ್ ಕ್ರಿಯೇಷನ್ ಮಾಡಬಹುದು. ಮುಖ್ಯವಾಗಿ ತನ್ನ ಏನು ನಮ್ಮ ಈ ಇಂಡಿವಿಜುವಲ್ ವರ್ಕ್ಸ್ ಏನಿದೆ ಆ ಒಂದು ಇದರಲ್ಲಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಯೋಜನೆಯನ್ನ ಅಂತಕ್ಕಂಥದ್ದನ್ನ ವಿಚಾರಣಾ ಲಕ್ಷಣ ಮುಂದೆ. ನ್ಯೂಸ್ ಕರ್ನಾಟಕ 1 ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.